ಎ ಬಿ ಪಾಟೀಲ್ ಏನು ಆಗೋಲ್ಲ. ಹಿಂಗಾಗಿ ನಾವು ವೀರಾವೇಶ ಭಾಷಣ ಮಾಡೋರು, ನೀವು ಬಿಡಬೇಡ ಅಂತ ಹೇಳೋರೆಲ್ಲ ಹೇಳಾರ. ಹೇಳಿದ್ರೆ ಈಗ ಲೆಕ್ಕದಾಗ ಇಲ್ಲ ಅದ. ಮತ್ತು ಒಂದ್ ಕಡೆ ಒಂದು ಎಲ್ಲೂ ನೋಡಿದಾರೆ ಸ್ಟೇಟ್ಮೆಂಟ್, ಎ ಬಿ ಪಾಂಡ್ರಿ ಲೆಕ್ಕಕ್ಕಿಲ್ಲ. ಎ ಬಿ ಪಾಂಡ್ರಿ ಲೆಕ್ಕಕ್ಕಿಲ್ಲ ಅಂತಂದ್ರೆ ಮತ್ತೆ ಎ ಬಿ ಪಾಂಡ್ರಿ ಇಲ್ಲಿ ಎಮ್ಕಮಡಿ ಕ್ಷೇತ್ರದಾಗ ಗುರ್ತ ಯಾರು ಮಾಡ್ಕೊಟ್ರ? ನಿಮ್ಮದ ಲೆಕ್ಕಕ್ಕೆ ಇದ್ದಿದ್ದಿಲ್ಲ. ಎ ಬಿ ಪಾಂಡ್ರಿ ಮನೆ ತಿರುಗಾಗಿ ನೀವು ಗುರ್ತ ಮಾಡಿದ್ಬೇಕ. ನಮ್ಮ ಕಾರ್ಯಕರ್ತ ಪಣಿ ನಿಮ್ ಕಡೆ ಕೊಟ್ಟಿನ ಆಗ ನೀವು ಎಮ್ ಎಲ್ ಎ ಆಗಿದ್ರೆ ಅದನ್ನ ಬರ್ತೀರಿ ಕಾಣ್ತೇವೆ. ಒಂದ್ ಮನಸ್ಸಿಗೆ ನೋವು ಆಕೈತಿ. ಇವತ್ತು ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದವರೇ, ಒಬ್ಬ ಜಿಲ್ಲಾ ಮಂತ್ರಿ ತಿಳ್ತು. ಇವತ್ತು ಈ ಸಣ್ಣ ಹುಡುಗರ ಗತೆ ಇವತ್ತು ಪಂಚಾಯತಿ ಚುನಾವಣೆ ಮನೆ ತಿರುಗಾಡಕತ್ತಾರಲ್ಲ, ಇದು ದುರಾದೃಷ್ಟ ನನಗೆ. ಯಾಕಂದ್ರೆ ರಾಜಕೀಯ ಯಾವ್ದ ಒಬ್ಬ ಜಿಲ್ಲಾ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಂಡವರು ಈ ರೀತಿ ಹಳ್ಳಿ ಮನೆಗೆ ಹಳ್ಳಿ ತಿರುಗಾಡೋದ್ರಿಂದ ಯಾಕಿದು? ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗೌಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಈ ಸೆಪ್ಟೆಂಬರ್ ದೊಳಗೆ ನಡೆಯುವಂತ ಎಲೆಕ್ಟ್ರಿಕ್ ವಿದ್ಯುತ್ ಸಹಕಾರಿ ಸಂಘ ಮತ್ತು ಅಕ್ಟೋಬರ್ದಾಗ ನಡೆಯುವಂತ DCC ಬ್ಯಾಂಕಿನ ಚಿತ್ತ ರಾಜ್ಯದ ಎಲ್ಲಾ ಜನರ ಈ ಒಂದು ಫಲಿತಾಂಶದ ಮ್ಯಾಗ ಕಾಕೋತ್ ಕುಂತಾರ. ಇವತ್ತ ರಾಜ್ಯದ ನಾಯಕರಾದಂತ ಮಾಜಿ ಸಚಿವರಾಗಿ, ಶಾಸಕರಾಗಿ ತಮ್ಮದೇ ಒಂದು ಚಾಪ್ ರಾಜ್ಯಾದ್ಯಂತ ತಮ್ಮದೇ ಒಂದು ಶಿಷ್ಯ ಬಳಗ, ಅಭಿಮಾನಿ ಬಳಗ, ಕಾರ್ಯಕರ್ತರ ಪಡೆ ಹೊಂದಿದಂತ ಎ ಬಿ ಪಾಟೀಲ್ ಇವತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಸಂಕೇಶ್ವರದಾಗ ಭೇಟಿ ಆದಾಗ ಈ ತಮ್ಮ ಒಂದು ಅನಿಸಿಕೆಗಳನ್ನ ನಾವು ಹೇಳ್ತಾರೆ. ಎಲೆಕ್ಟ್ರಿಕ್ ಸೊಸೈಟಿ ಬಗ್ಗೆ ಆಯ್ತು, DCC ಬ್ಯಾಂಕಿನ ಬಗ್ಗೆ ಆಯ್ತು, ಒಟ್ಟಾರೆ ಮತಕ್ಷೇತ್ರದ ಜಿಲ್ಲೆಯೊಳಗ ಒಟ್ಟಾರೆ ಅವ್ರದೇ ಆದಂತ ಒಂದು ಹಿಡಿತ ಕಾರ್ಯಕರ್ತರ ಪಡೆ ಹೊಂದಿದಂತ ಎ ಬಿ ಪಾಟೀಲ್ ಈ ಅಕ್ಟೋಬರ್ದಾಗ ನಡೆಯುವಂತ DCC ಬ್ಯಾಂಕ್ ಚುನಾವಣೆ ಬಗ್ಗೆ ಈ ಪರ್ಟಿಕ್ಯುಲರ್ ಆಗಿ ಒಂದು ಇಡೀ ಜಿಲ್ಲಾ ನೋಡುವಂಗನ ಈ ಒಂದು ಸೊಸೈಟಿಗಳಿಗೆ ಹೋಗುದು, ಅಲ್ಲಿ ಟರಾವುಗಳಾತು ಇದನ್ ಮಾಡುವಂತ ಒಂದು ವಾತಾವರಣ ಇದು ಏನ್ ಅನಿಸ್ತೈತಿ? ಯಾಕಂದ್ರೆ ನೀವು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ, ದೇವೇಗೌಡರ ಕಾಲದಿಂದ ಅವ್ರ ಅಪ್ಪಟ ಅಭಿಮಾನಿ ಆದವ್ರು. ದೇವೇಗೌಡರಿಗೂ ಒಮ್ಮೆ ಮಾರ್ಗದರ್ಶನ ಮಾಡಿದವ್ರ. ರಾಮಕೃಷ್ಣ ಹೆಗಡೆ ಅವ್ರಿಗೆ ನೀವು ಸಲಹೆ ಕೊಟ್ಟಂತವ್ರು. ಏನ್ ಅನಿಸ್ತೈತಿ ಇದು ಒಟ್ಟಾರೆ ತಮ್ಗೆ? ಇವತ್ತು ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಅಂದ್ರೆ DCC ಬ್ಯಾಂಕ್ ಕೂಡ ಚುನಾವಣೆ ಇದೆ ಮುಂದಿನ ತಿಂಗಳು 19 ಮತ್ತೆ ಇದೇ ತಿಂಗಳು 28ನೇ ತಾರೀಕಿನ ಕೇಳಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಅದು ಕೂಡ ಇವತ್ತು ಚುನಾವಣೆ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ 92 ಪ್ರಾಥಮಿಕ ಸಹಕಾರಿ ಸಂಘಗಳು PKP 92. ಅದರಲ್ಲಿ ನಾವು ಸುಮಾರು ಈಗ 69, 70 ತನಕ ನಮ್ ಕಡೆ ಡೆಲಿಗೇಟ್ಸ್ ಎಲ್ಲಾರು ಬಂದ್ಕೊಂಡು ನಮ್ಗೆ ಅದ್ರ ಬಾಳ ಹೇಳಿದಾರೆ. ನಾವೆಲ್ಲರೂ ಅದರದೇ ಪ್ರಶ್ನೆ ಏನಿಲ್ಲ. DCC ಬ್ಯಾಂಕ್ ಆಲ್ರೆಡಿ ನಿಮ್ಮ ನೇತೃತ್ವದೊಳಗೆ ಹುಕ್ಕೇರಿ ತಾಲೂಕ ಕ್ಲಿಯರ್ ಆಗಿ. ನಾನು ಕೂಡ ಎಂದೂ ಕೂಡ DCC ಬ್ಯಾಂಕ್ ರಾಜಕಾರಣದಾಗ ಕೈ ಹಾಕಿಲ್ಲ. ಒಟ್ಟ ಹಾಕಿಲ್ಲ. ನಾವು ನೋಡಿದಂತ ಸಹಕಾರಿ ಇದ್ರಾಗ ಕೈ ಹಾಕಿದ್ದಿಲ್ಲ. ಯಾಕೆ ಅವ್ರ ಸಂಸ್ಥೆಗಳು ನಡ್ಸ್ಕೊಂಡು ಹೊಂಟಾರ, ಸಹಕಾರ ಸಂಸ್ಥೆಗಳಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಸುಮ್ಬಿಡ್ತಿದ್ವಿ. ಅದೇ ರೀತಿ ವಿದ್ಯುತ್ ಸಹಕಾರಿ ಸಂಘ ಕೂಡ ಇವತ್ತು ನಾಳೆ 28 ಕಡೆ ನಾಳಿಂದ ನಾವು ಎಲ್ಲಾ ಕಡೆ ಪ್ರಚಾರ ಶುರು ಮಾಡಿದ್ದೇವೆ ಈಗ. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ತಾಲೂಕಿನ ಜನ ಇವತ್ತು ಸೋಮೋಟೋ ಪ್ರತಿಯೊಂದು ಹಳ್ಳ್ಯಾಗ ತಾವ ಮೀಟಿಂಗ್ ಮಾಡಿ ಪ್ರತಿಜ್ಞೆ ಮಾಡಿದ್ರೆ ಇದು ಹೊಸ ಗೊತ್ತು ನನಗಿಲ್ಲಿ. ಯಾಕ ಅಂದ್ರೆ ಜನರು ಇವತ್ತು ಎಲ್ಲಪ್ಪ ನೀವು ಎ ಬಿ ಪಾಂಡ್ರು ಕತ್ತಿ ಕೂಡಿದ್ದು ಒಳ್ಳೇದು ಒಳ್ಳೆ ಸಂದೇಶ ಅಭಿಪ್ರಾಯಕ್ಕೆ ಕೂಡ ಇವತ್ತು ಜನ ಬಂದಾರಂಗ ನನಗೆ ಅನಿಸ್ತೇವೆ. ಯಾಕೆ ನಾವು ಕೂಡಿದೆವು ಅಂತ ನಾನು ಕೂಡ ಇವತ್ತು 35-40 ವರ್ಷ ಆತ ರಾಜಕಾರಣದಲ್ಲಿ. ಕತ್ತಿಯವ್ರು ನಮ್ಮ ಹೊಂದಾಣಿಕೆನೇ ಇದ್ದಿದ್ದಿಲ್ಲ. ಸುಮಾರು 94ರಿಂದ ಇಲ್ಲಿವರೆಗೆ ಕೂಡ ನಮ್ದವ್ರಿಗೆ ಇದ್ದಿದ್ದಿಲ್ಲ. ರಾಜಕಾರಣ ಭಿನ್ನಾಭಿಪ್ರಾಯಗಳು ಇದ್ದು ವ್ಯಕ್ತಿಗೆ ಏನ್ ಪ್ರಶ್ನೆ ಬಂದಿಲ್ಲ. ರಾಜಕೀಯ ಭಿನ್ನಾಭಿಪ್ರಾಯ ಆದ್ರೂ ಕೂಡ ನಾವು ಸಹಕಾರ ಸಂಸ್ಥೆಗಳಲ್ಲಿ ಎಂದೂ ಕೂಡ ಅವ್ರಿಗೆ ನಾವು ವಿರೋಧ ಮಾಡ್ತಾರೆ, ಕೈ ಹಾಕ್ತಿದ್ದಾರೆ. ಉದಾಹರಣೆ ಈಗ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಇದೆ, ವಿದ್ಯುತ್ ಸಹಕಾರಿ ಸಂಘಕ್ಕೆ ನಾವು 2-3 ಸಲ ಇವತ್ತು ಅವರು ಜಾರಕಿಹೊಳಿ ಕೂಡ ಮಾಡಿರಲ್ಲ ಮಾಡಿದಾರಲ್ಲ ಎಲ್ಲ 2-3 ಸಲ ಮಾಡಿದ್ರು. ಬ್ಯಾಡ ನಾವು ತಕೊಂಡು ಹೋಗಿದ್ದಾಗ ಕಾರಣ ಇಷ್ಟೇ, ಬ್ಯಾಡಪ್ಪ ರಾಜಕಾರಣ ಮಾಡೋದು ಬೇಡ ಮಾಡೋದು ಅಂತಕೊಂಡು ಮಾಡ್ಕೊಂಡು ಹೋಗಿದ್ದು. ಇವತ್ತು ಅದು ಚುನಾವಣೆ ಬಂದಿದೆ. ಚುನಾವಣೆ ಈ ರೀತಿ ಆಗಿದ್ದ ಎಕ್ಸ್ಪೆಕ್ಟ್ ಮಾಡಿದ್ದೀರ. ಯಾಕಂದ್ರೆ ನನಗೆ ಒಂದ್ ಮನಸ್ಸಿಗೆ ನೋವಾಕೈತಿ ಇವತ್ತು.
ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದವರೇ, ಓಕೆ ಒಬ್ಬ ಜಿಲ್ಲಾ ಮಂತ್ರಿ ಓಕೆ ತಿಳ್ತು. ಇವತ್ತು ಈ ಸಣ್ಣ ಹುಡುಗರ ಗತೆ ಇವತ್ತು ಪಂಚಾಯತಿ ಚುನಾವಣೆ ಮಣಿ ತಿರುಗಾಡಕತ್ತಾರಲ್ಲ, ಇದು ದುರಾದೃಷ್ಟ ನನಗೆ ಯಾಕೋ ಯಾಕಂದ್ರೆ ರಾಜಕೀಯ ಯಾವ್ದು ಒಬ್ಬ ಜಿಲ್ಲಾ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಂಡವರು ಈ ರೀತಿ ಹಳ್ಳಿ ಮನಿಗೆ ಹಳ್ಳಿ ತಿರುಗಾಡೋದ್ರಿಂದ ಯಾಕಿದು ನನಗ ಮನಸ್ಸಿಗೆ ನೋವಾಕೈತಿ. ಮತ್ತು ಒಂದ್ ಕಡೆ ಎಲ್ಲೂ ನೋಡಿದಾರೆ ಸ್ಟೇಟ್ಮೆಂಟ್, ಓಕೆ ಎ ಬಿ ಪಾಂಡ್ರಿ ಲೆಕ್ಕಕ್ಕಿಲ್ಲ. ಅವ್ರು ಹೇಳಿದ್ರು ಅದು ನಮ್ಮ ಸ್ಟೇಟ್ಮೆಂಟ್. ಕರೆಕ್ಟ್, ಎ ಬಿ ಪಾಂಡ್ರಿ ಲೆಕ್ಕಕ್ಕಿಲ್ಲ ಅಂತಂದ್ರೆ ಮತ್ತೆ ಎ ಬಿ ಪಾಂಡ್ರಿ ಇಲ್ಲಿ ಎಮ್ಕಮಡಿ ಕ್ಷೇತ್ರದಾಗ ಗುರ್ತ ಯಾರು ಮಾಡ್ಕೊಟ್ರಪ್ಪ? 2008ರಲ್ಲಿ ನಿಮ್ಮದ ಲೆಕ್ಕಕ್ಕೆ ಇದ್ದಿದ್ದಿಲ್ಲ. ಎ ಬಿ ಪಾಂಡ್ರಿ ಮನೆ ತಿರುಗಾಗಿ ನೀವು ಗುರ್ತ ಮಾಡಿರ್ಬೇಕ. ನಮ್ಮ ಕಾರ್ಯಕರ್ತರ ಪಡಿ ನಿಮ್ ಕಡೆ ಕೊಟ್ಟಿನ ಅವ್ರು ಕೊಟ್ಟಿದ್ರು. ಆಗ ನೀವು ಎಮ್.ಎಲ್.ಎ ಆಗಿದ್ರೆ ಅದನ್ನ ಬರ್ತೀರಿ ಕಾಣ್ತೈತೆ. ಓಕೆ ಎ ಬಿ ಪಾಂಡ್ರಿ ಲೆಕ್ಕಕ್ಕಿಲ್ಲ ಅನ್ನೋದು ಗುರುತ ಜನರಿಗೆ ಗೊತ್ತು. ಹೌದು, ನಿಮ್ಮ ಹತ್ರ ಯಾವ ನಾಯಕರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಎ ಬಿ ಪಾಟೀಲ್ ವ್ಯಕ್ತಿತ್ವ ಏನೈತೆ ಅಂದ್ರೆ ಇಡೀ ಜಿಲ್ಲಾ ಗೊತ್ತೈತಿ, ರಾಜ್ಯಕ್ಕೂ ಗೊತ್ತೈತಿ. ರಾಜ್ಯಕ್ಕೂ ಗೊತ್ತೈತೆ, ಇಲ್ಲಿ ಕ್ಷೇತ್ರ ಜನನು ಕೂಡ ಇವತ್ತು ಅವ್ರಿಗೆ ವ್ಯಕ್ತಿತ್ವ ಗೊತ್ತದ ನೋಡಿ. ಅದಕ್ಕೆ ಇವತ್ತು ಯಾವಾಗ್ಲೂ ಕೂಡ ಇವತ್ತು ನಾವು ಬೇರೆ ಹೇಳಿಕೆ ಕೊಡು ಮುಂದೆ ಓಕೆ ನಾವು ಬಹಳ ಗಂಭೀರವಾಗಿ ಗಾಂಭೀರ್ಯ ಮತ್ತು ಯಾವ ರೀತಿ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಇರಬೇಕಾಕತಿ. ಇವತ್ತು ಒಂದೇ ಒಂದೇನ ಬಟ್ ನಮ್ಮಲ್ಲೇ ಇವತ್ತು ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಏನ್ ನಡೆಸಿದೀವಿ ಇವತ್ತು ಬಹಳ ಅದ್ಭುತ. ನಾಳೆ ನಾಡ್ದ 2 ದಿವಸ ನಾವು ನಮ್ಮ ಪೆನಲ್ ತಯಾರು ಮಾಡ್ತೀವಿ. ಓಕೆ ತಯಾರು ಮಾಡಿ ಅದನ್ನ ನಿಲ್ಲಿಸ್ತೀವಿ. 100% ನಮ್ 15 ಸೀಟ್ 15 ಸೀಟ್ ನೀವು ಗೆಲ್ತೇವೆ ಅಂತ ಒಂದು ವಾತಾವರಣ ಈಗ ತಾಲೂಕಿನಾಗ ನಿರ್ಮಾಣ ಆಗಿದೆ. ಪ್ರತಿ ಹಳ್ಳಿಯಲ್ಲಿ ಕೂಡ ಜನ ಬಂದ್ ಹೇಳಕತ್ತಾರ. ಓಕೆ ಇದು ಡಿಸಿಸ್ ಬ್ಯಾಂಕ್ ಟರಾದು ಅದು ಇದು ಗಣೇಶ ಚತುರ್ಥಿ ಇತ್ತು, ಅದಕ್ಕೆ ನಾವು ಹೋಗಿದ್ವಿ ಇವತ್ತು. ಇದು ನಾಳಿಂದ ನಮ್ಗೆ ಪ್ರಚಾರ ನಾಳಿಂದ ಕ್ಯಾನ್ವಾಸ್ ಮಾಡಿ ಆಲ್ರೆಡಿ ಅಂದ್ರೆ ಒಟ್ಟಾರೆ ಈಗ ನಿಮ್ಗ ಎಲ್ಲಾ ಈ ಎಲೆಕ್ಟ್ರಿಕ್ ಸೊಸೈಟಿ 15 ಸೀಟ್ ಬರ್ತಾವ ಅನ್ನುವಂತ ಒಂದು ಕಾನ್ಫಿಡೆನ್ಸ್ 100% ಬರ್ಲಿಕ್ಕೆ ಬೇಕು. ಬರತಾವ. ಓಕೆ, ಒಟ್ಟಾರೆ ಮಾಜಿ ಸಚಿವರು, ಪಂಚಮಶಾಲಿ ನಾಯಕರು, ಒಂದು ತಾಲೂಕಿನ ಒಂದು ಏಳಿಗೆಗಾಗಿ ಇವತ್ತು ಬಹಳಷ್ಟು ಭಿನ್ನಾಭಿಪ್ರಾಯಗಳು ಮರೆತ ಕತ್ತಿ ಅವರು, ಎ ಬಿ ಪಾಟೀಲ್ರು ಇವತ್ತು ನಾವ್ ಇಲ್ಲಿ ಬಂದಾಗ ಅನೇಕ ಜನ ಅನೇಕ ನಾಯಕರು ಊರುಗಳ ಎಲ್ಲ ನೀವು ಬಹಳ ಖುಷಿ ಆಗ್ತೈತೆ ಅಂತ ಎ ಬಿ ಪಾಟೀಲ್ರನ್ನ ಮುಖಸ್ತುತಿ ಮಾಡೋದು ನಮಗೂ ಬಹಳ ಖುಷಿ ಆಯ್ತು. ಆದ್ರೆ ಅಂತರಾಳದ ಮಾತನ್ನ ನಿಮ್ ಮುಂದೆ ಇಟ್ಟಿದ್ದೇವೆ. ಇನ್ನ ಜನ ಈ ಬರುವ ಸೆಪ್ಟೆಂಬರ್ ಏನ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಒಳಗ ಏನ್ ಮಾಡ್ತಾರ ಅನ್ನೋದು ಕಾದ್ ನೋಡೋಣ. ಅಲ್ಲಿ ಮಟ್ಟ ನಮಸ್ಕಾರ. ಸಾಕು.